ಓಕೆ. ಇವಾಗ ಬಹಳ ಜನ ತುಂಬ ಹೆಲ್ದಿ ಇರ್ತಾರೆ. ಏನೋ ದುರಭ್ಯಾಸಗಳಿರಲ್ಲ. ಆದರೆ ಮಕ್ಕಳು ಮಾಡ್ಕೊಳ್ಳೋ ಏಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹೌದು. ವಿ ಕ್ಯಾನ್ ಸೇ ಇತ್ತೀಚಿನ ದಿನದಲ್ಲಿ 40ನೇ ವರ್ಷಕ್ಕೂ ಮಕ್ಕಳು ಮಾಡ್ಕೊಳ್ತಾರೆ. ಕೆಲವರು ಎಗ್ಸ್‌ನ ಪ್ರಿಸರ್ವ್ ಮಾಡಿ ಅದಾದ್ಮೇಲೆ ಪ್ರೆಗ್ನೆಂಟ್ ಆಗ್ತಾರೆ. ಆದರೆ ಇದರಿಂದ ಮಕ್ಕಳಿಗೆ ಡಿಸಾರ್ಡರ್ಸ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಖಂಡಿತ ನಿಜವಾಗ್ಲೂ ಒಳ್ಳೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ತಾಯಿಯ ವಯಸ್ಸು, ಅದಕ್ಕೂ ಆಕೆ ಜನ್ಮ ನೀಡುವ ಮಗುವಿನ ಆರೋಗ್ಯಕ್ಕೂ ನೇರವಾಗಿ ಸಂಬಂಧ ಇದೆ. ಸೊ ತಂದೆಗೆ ತಂದೆಗೆ ಅಷ್ಟು ಇಲ್ಲಿ ಬರಲ್ಲ, ತಂದೆಗೆ ಅಷ್ಟು ಬರೋದಿಲ್ಲ. ಇದ್ರ ಬಗ್ಗೆ ಇಡೀ ಜಗತ್ತಿನಲ್ಲಿ ಬೇಕಾದಷ್ಟು ಸಂಶೋಧನೆ ನಡೆದಿದೆ. ವೆಲ್ ಎಸ್ಟಾಬ್ಲಿಷ್ಡ್ ರಿಸ್ಕ್ ಫ್ಯಾಕ್ಟರ್, ಯಾವುದೋ ಒಂದು ಅಬ್ನಾರ್ಮಲ್ ಮಗು ಹುಟ್ಟಿತು ಅಂತಂದರೆ ವೆಲ್ ಎಸ್ಟಾಬ್ಲಿಷ್ಡ್ ರಿಸ್ಕ್ ಫ್ಯಾಕ್ಟರ್ ಯಾವುದು ಅಂದರೆ ಮೊದಲು ನೋಡೋದು ತಾಯಿಯ ವಯಸ್ಸು. ಅದಕ್ಕೆ ನೋಡಿ, ಈಗ ಯಾವ ಕಾಲದಲ್ಲಿ ಏನೇನು ಆಗಬೇಕೋ ಅದು ಆಗಬೇಕು ಅಂತ ಹಿರಿಯರು ಹೇಳ್ತಾರೆ ಅಲ್ವಾ. ಆದರೆ ಈಗ ಅದನ್ನು ಯಾರೂ ಕೇಳೋದಿಲ್ಲ. ಅವ್ರು ಹೇಳ್ತಾರೆ ಈಗ ಮದುವೆ ವಯಸ್ಸು, ಮದುವೆ ಮಾಡ್ಕೊಂಬಿಡು ಅಂತ. ಇಲ್ಲ ಇಲ್ಲ, ನನ್ನ ಕೆರಿಯರ್ ನನಗೆ ಮುಖ್ಯ, ನಾನು ಕೆರಿಯರಲ್ಲಿ ಸೆಟ್ಲಾಗಿ ಎಲ್ಲ ಮಾಡಾದಮೇಲೆ ನಾನು ಅದು ಮಾಡಾಗಷ್ಟರಲ್ಲಿ 40 ವರ್ಷ ಆಗೋಗಿರುತ್ತೆ. 30ರ ಮೇಲೆ ಅಥವಾ 35ರ ಮೇಲೆ ರಿಸ್ಕ್ ಅಂತಲೇ ಹೇಳ್ಬೋದು. ಯಾವಾಗ ನಾವು ಕೆರಿಯರ್ ಏನಂದರೆ ಇದೆಲ್ಲ ಒಟ್ಟೊಟ್ಟಿಗೆ ಆಗಬೇಕಾಗಿರೋ ಅಂಥದ್ದು, ಅದಾದಮೇಲೆ ಇದು, ಇದಾದಮೇಲೆ ಅದು ಅಂತ ಪ್ರಕೃತಿ ಕಾಯೋದಿಲ್ಲ, ನಮ್ಮ ದೇಹ ಕಾಯೋದಿಲ್ಲ. ನಮ್ಮ ಎಲ್ಲದೂ ಸ್ಯಾಟಿಸ್ಫೈ ಆಗಿ ಫುಲ್ಫಿಲ್ ಆಗಿ ನನ್ನೆಲ್ಲ ಅಚೀವ್ ಮಾಡಿದ್ಮೇಲೆ ನಾನು ಮಗು ಅಂತಂದರೆ ಆಗೋದಿಲ್ಲ. ದೇಹದಲ್ಲಿ ಬೇಕಾದಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ. ಮುಖ್ಯವಾಗಿ ತಾಯಿಯ ವಯಸ್ಸೇ ಅಲ್ಲಿ ಕೌಂಟ್ ಆಗೋದು ತಂದೆದಕ್ಕಿಂತ. ಕಾರಣ ಏನಂತಂದರೆ, ತಾಯಿ ಈಗ ಒಂದು ಹೆಣ್ಣಿದ್ದಾಳಲ್ಲ, ಆಕೆಯ ತಾಯಿಯ ಗರ್ಭದಲ್ಲಿದ್ದಾಗ ಭ್ರೂಣಾವಸ್ಥೆಯಲ್ಲಿ ಆಕೆಯ ಅಂಡಾಣುಗಳು ಬಿಡುಗಡೆ ಆಗಿಬಿಟ್ಟಿರುತ್ತೆ. ಇದು ಬಹಳ ಮುಖ್ಯ, ಇದು ಗೊತ್ತಿಲ್ಲ ಜನಸಾಮಾನ್ಯರಿಗೆ, ಇದರ ಅರಿವಿಲ್ಲ. ತಾಯಿ ಭ್ರೂಣಾವಸ್ಥೆಯಲ್ಲಿದ್ದಾಗ, ಹೆಣ್ಣು ಭ್ರೂಣಾವಸ್ಥೆಯಲ್ಲಿದ್ದಾಗ ಆಕೆಯ ಅಂಡಾಣುಗಳು ಬಿಡುಗಡೆಯಾಗಿ ಅದು ಹಾಗೆ ಇರುತ್ತೆ, ಸ್ಟೋರ್ ಆಗಿರುತ್ತೆ. ಹೆಣ್ಣು ಮಗು ಹುಟ್ಟಿತು, ಆವಾಗ ಒಂದು 3 ಲಕ್ಷದಷ್ಟು ಅಂಡಾಣುಗಳು ಬಿಡುಗಡೆಯಾಗಿ ಸ್ಟೋರ್ ಆಗಿ ಒಂದು ಕಡೆ ಇದೆ, ಆಕೆಯ ಗರ್ಭಕೋಶದ ಒಂದು ಇದರಲ್ಲಿದೆ ಅಂತ ಅಂದರೆ, ನೆಕ್ಸ್ಟ್ ಏನಾಗುತ್ತೆ, ಆಕೆ ಹದಿಹರೆಯಕ್ಕೆ ಬರ್ತಾಳಲ್ವ, ಅಲ್ಲಿ ಅದೇನಾಗಿರುತ್ತೆ ಅಂದರೆ ಸೆಲ್ ಡಿವಿಷನ್ ಅಂತ ಕರಿತೀವಿ. ಡಯಾಕೈನಸಿಸ್ ಅನ್ನುವ ಒಂದು ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿ ಇರುತ್ತದು, ಒಂದು ಸೆಲ್ ಡಿವಿಷನ್ ಸ್ಟೇಜಲ್ಲಿ ಹಾಗೆ ಸಮಾಧಿ ಸ್ಥಿತಿಯಲ್ಲಿ ಇರುತ್ತೆ. ಹದಿಹರೆಯಕ್ಕೆ ಬಂದಾಗ ದೇಹದಲ್ಲಿ ಹಾರ್ಮೋನ್ಸ್ಗಳು ಬಿಡುಗಡೆ ಆಗ್ತಾ ಬರುತ್ತೆ. ಹಾರ್ಮೋನ್ಗೆ ಟ್ರಿಗರ್ ಯಾವುದು ಅಂತಂದರೆ ನಾವು ಸೇವಿಸುವ ಆಹಾರ. ಅದಕ್ಕೆ ನೋಡಿ, ಒಂದು ಸ್ವಲ್ಪ ಮಾಲ್ ನ್ಯೂಟ್ರಿಷನ್ ಹೆಣ್ಣುಮಕ್ಕಳು ಬೇಗ ಋತುಮತಿಯರಾಗಲ್ಲ. ತುಂಬ ಫ್ಯಾಟು, ತುಂಬ ನ್ಯೂಟ್ರಿಟಿವ್ ತಿಂದು ತುಂಬ ದಪ್ಪ ಇರೋ ಹೆಣ್ಣು ಮಕ್ಕಳು, ಅದು ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ನಾನ್ ವೆಜಿಟೇರಿಯನ್ ಫುಡ್, ಅದೊಂದು ಬಿಟ್ಟೆ ನಾನು ನಾನ್ ವೆಜಿಟೇರಿಯನ್ ಫುಡ್. ಯಾವಾಗ ಪೌಲ್ಟ್ರಿ ಫುಡ್ಡು ಅದೆಲ್ಲ ಗ್ರೋತ್ ಫ್ಯಾಕ್ಟರ್ಗಳನ್ನು ಇಂಜೆಕ್ಟ್ ಮಾಡಿರ್ತಾರೆ, ಆ್ಯಂಟಿಬಯೋಟಿಕ್ಸ್ಗಳು, ಗ್ರೋತ್ ಫ್ಯಾಕ್ಟರ್ಸು, ಹಾರ್ಮೋನ್ಸು, ಅದರ ಮಾಂಸದಲ್ಲಿರುತ್ತದೆ, ಕೋಳಿ ಮಾಂಸದಲ್ಲಿ ಅದೆಲ್ಲ ಇರುತ್ತೆ. ಅದನ್ನು ನಾವು ತಿಂದಾಗ ನಮಗೆ ಹೋಗುತ್ತದು, ನಮ್ಮ ದೇಹಕ್ಕೆ ಹೋದಾಗ ಏನಾಗುತ್ತೆ, ಅದೇ ಹಾರ್ಮೋನುಗಳು ನಮ್ಮ ದೇಹದಲ್ಲಿ ಟ್ರಿಗರ್ ಮಾಡಿ ಹೆಣ್ಣು ಮಕ್ಕಳು ಬೇಗ ಋತುಮತಿಯರಾಗ್ತಾ ಇರ್ತಾರೆ. 13-14ನೇ ವಯಸ್ಸಿಗೆ ಆಗ್ತಾ ಇದ್ದವರು 12 8 ವರ್ಷ 10 ವರ್ಷದ್ದು ಕೆಲವೊಂದು ಪ್ರಸಂಗಗಳು ಇದೆ. ಕಾರಣ ಏನು ಅಂತಂದರೆ, ಇದಕ್ಕೆ ಮುಖ್ಯವಾದ ಕಾರಣ ಕೋಳಿಗಳು ಅಂತಲೇ ಅನ್ಬೋದು. ಕುರಿಗಳಲ್ಲಿ ಕಮ್ಮಿ ಇದು, ಕೋಳಿಯಲ್ಲೇ ಜಾಸ್ತಿ ಇದು ಈ ಥರದ್ದು. ಹಾಗಾಗಿ ಏನಾಗುತ್ತೆ, ಋತುಮತಿಯರಾದಾಗ ಏನಾಗುತ್ತೆ, ಈ ಸಮಾಧಿ ಅವಸ್ಥೆಯಲ್ಲಿದ್ದಲ್ಲ ಅಂಡಾಣುಗಳು, ಅದರಲ್ಲಿ ಏನಾಗುತ್ತೆ, ಪ್ರತಿ ತಿಂಗಳು ಒಂದು ರಿಲೀಸ್ ಆಗ್ತಾ ಬರುತ್ತೆ. ಆ 3 ಲಕ್ಷದಲ್ಲಿ ಅದೇನಾಗುತ್ತೆ, 3 ಲಕ್ಷ ಇದ್ದಾಗ ಅವಾಗ ಇತ್ತಲ್ಲ, ಅದು 30,000ಕ್ಕೆ ಬಂದು ನಿಂತಿರುತ್ತೆ. ಏಕೆಂದರೆ ಆ ಒಂದು ಡ್ಯೂರೇಷನ್ ಇದೆಯಲ್ಲ, ನಾವು ಸೇವಿಸುವ ವಿಷ ಇರ್ಬೋದು, ಆಹಾರದಲ್ಲಿ ವಿಷ ಇರ್ಬೋದು, ಒತ್ತಡ ಇರ್ಬೋದು, ದೇಹದಲ್ಲಿ ಅದೇನಾಗುತ್ತೆ ಸಾಯ್ತಾ ಬರುತ್ತದು. ಎಟ್ರೇಷಿಯಾ ಅಂತ ಕರಿತೀವಿ ನಾವು ಅದು ಪ್ರೋಸೆಸ್ನ. 3 ಲಕ್ಷ ಇದ್ದಿದ್ದು ಒಂದು 30,000-40,000 ಅಂಡಾಣುಗಳು ಒಂದು ಋತುಮತಿಯಾದ ಹೆಣ್ಣು ಮಗುವಿನ, ಋತುಮತಿ ಅಂದರೆ ಆವಾಗಲೇ ಅದು ಮೆಚ್ಯೂರ್ ಆಗಿದೆ ಅಂತ ಆ ಟೈಮಲ್ಲಿ ಅದೇನಾಗುತ್ತೆ, ಬಿಡುಗಡೆ ಆಗಬೇಕು. ಈಗ 30,000 ಇದೆ, ಯಾವ್ದು ಬಿಡುಗಡೆ ಆಗಬೇಕು ಅದನ್ನು ಡಿಸೈಡ್ ಮಾಡೋರು ಯಾರು? ಅಲ್ಲೇನಾಗುತ್ತೆ, 30,000ದಲ್ಲೂ ಕಾಂಪಿಟೇಷನ್ ನಡೆಯುತ್ತೆ. ಕಾಂಪಿಟೇಷನಲ್ಲಿ ಈಗ ಯಾರೋ ಒಬ್ಬ ಫಸ್ಟ್ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರ್ತಾನೆ ಅಂದರೆ ಒಂದು ನಾವು ಪ್ಲಸ್ ಪಾಯಿಂಟ್ ಏನು ಅಂದರೆ ಸ್ಟ್ರೆಂತು ಚೆನ್ನಾಗಿರುತ್ತೆ, ಆಮೇಲೆ ಸ್ಟ್ಯಾಮಿನಾ ಇರುತ್ತೆ, ಒಳ್ಳೇದಿರುತ್ತೆ, ಅವನು ಫಸ್ಟ್ ಬರ್ತಾನೆ. ಆಮೇಲೆ ಹಾಳಾಗಿರುತ್ತೆ, ಅವನು ನಿಶಕ್ತಿ, ಅವನಿಗೇನೋ ಕಾಯಿಲೆ ಇರುತ್ತೆ, ಅವನು
ಹಿಂದೆ ಉಳ್ಕೊಂತಾನೆ. ಇಲ್ಲೂ ಸೇಮ್ ಅದೇ ಪ್ರೊಸೆಸ್ಸೇ ನಡೆಯೋದು. ಹಾಳಾಗಿರುವಂತಹ ಅಂಡಾಣುಗಳು ಆ ಕಾಂಪಿಟೇಷನಲ್ಲಿ ಆಗಲ್ಲ, ಅಥವಾ ಶಕ್ತಿ ಇಲ್ಲದ್ದು, ಅದು DNA ಡ್ಯಾಮೇಜ್ ಆಗಿರೋಂಥದ್ದು, ಪ್ರೋಟೀನ್ ಡ್ಯಾಮೇಜ್ ಆಗಿರೋಂಥದ್ದು, ಅದರಲ್ಲಿ ಏನೋ ಒಂದು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಅಂತಹ ಅಂಡಾಣುಗಳು ಬಿಡುಗಡೆ ಆಗೋಲ್ಲ. ಮೊದಲು ಬಿಡುಗಡೆಯಾಗುವ ಕಾಂಪಿಟೇಷನಲ್ಲಿ ಎವ್ರಿ ಮಂತು ಒಂದೊಂದು ಅಂಡಾಣು ರಿಲೀಸ್ ಆಗುತ್ತಲ್ವಾ, ಅದು ಫರ್ಟಿಲೈಸ್ ಆಗಲ್ಲ, ಅದು ಮೆನ್ಸ್ಟ್ರಲ್ ಬ್ಲೀಡ್ ಅಂತ ನಾವು ಕರಿತೀವಿ. ಪ್ರತಿ ಸಲ ನೇಚರ್ದು ಏನು ಅಂತಂದರೆ, ಬಿಡುಗಡೆ ಆಗುವ ಅಂಡಾಣು ಚೆನ್ನಾಗಿದ್ದರೆ ಒಳ್ಳೆಯ ಒಂದು ಜೀವಿ ಹುಟ್ಟುತ್ತೆ ಅನ್ನೋ ಒಂದು ಕಾರಣದಿಂದ ಆ ಥರ ಏನಾಗುತ್ತೆ, ಅಲ್ಲಿಂದ 12ನೇ ವಯಸ್ಸಿಗೆ ಶುರು ಆದರೆ ವರ್ಷಕ್ಕೆ ನಿಮಗೆ 12 ಒಳ್ಳೆ ಅಂಡಾಣು ಹೋಯ್ತು, 2 ವರ್ಷಕ್ಕೆ 24 ಒಳ್ಳೆ ಅಂಡಾಣು. ಆ ಥರ ನೀವು 30-35 ವರ್ಷ ಬರೋಷ್ಟರಲ್ಲಿ ಏನಾಗಿರುತ್ತೆ, ಒಳ್ಳೆಯ ಅಂಡಾಣುಗಳೆಲ್ಲ ಹೋಗ್ಬಿಟ್ಟಿರುತ್ತೆ. ಉಳಿಕೆ ಇರೋ ಅಂಥವು, ಅದರಲ್ಲಿ ಡ್ಯಾಮೇಜ್ ಆಗಿರೋಂತಹದ್ದು ಉಳ್ಕೊಂಡಿರುತ್ತೆ, ಸ್ಟ್ರೆಂತ್ ಇಲ್ಲದೆ ಇರೋದು, ಅಥವಾ ಅದರಲ್ಲಿ DNA ಡ್ಯಾಮೇಜ್ ಆಗಿರುತ್ತೆ, ಡ್ಯಾಮೇಜ್ಗಳಾಗಿ ಎಲ್ಲ ತೊಂದರೆಗಳಾಗಿರೋಂಥದ್ದು ಡ್ಯಾಮೇಜ್ ಅಂತಲೇ ನಾವು ಅಂತೀವಿ. ಸ್ಟ್ರೆಂತ್ ಅನ್ನೋದಕ್ಕಿಂತ ಡ್ಯಾಮೇಜ್ ಅದು, ಏಕೆಂದರೆ ಡ್ಯಾಮೇಜ್ ಇಂತಲೇ ಕಾಯಿಲೆಗಳು ಮುಂದೆ ಬರೋಂಥದ್ದು. ಅವಾಗೇನಾಗುತ್ತೆ, ಅಂಥದ್ದು ಬಿಡುಗಡೆಯಾಗದೆ ಒಳ್ಳೆಯ ವೀರ್ಯಾಣುಗಳ ಜೊತೆ ಸೇರಿಕೊಂಡ್ರು ಈ ಕ್ರೋಮೋಸೋಮಲ್ ನಾನ್ ಡಿಸ್ಜಂಕ್ಷನ್ ಅಂತ ಆಗೋಗಿರುತ್ತೆ. ಅದರಿಂದ ಏನಾಗುತ್ತೆ, ಹುಟ್ಟುವ ಮಗುವಿಗೆ 46 ವರ್ಣತಂತುಗಳ ಬದಲು 47 ವರ್ಣತಂತು, 45 ವರ್ಣತಂತು, ಈ ಥರ ವರ್ಣತಂತುಗಳ ಸಂಖ್ಯೆಲೇ ವ್ಯತ್ಯಾಸ ಆಗೋಗಿರುತ್ತೆ. ಇದು ಒಂದು ಗ್ರಾಫೇ ಇದೆ. 20 ವಯಸ್ಸಿನಲ್ಲಿ 25ನೇ ವಯಸ್ಸಿನಲ್ಲಿ ಒಂದು ಹೆಣ್ಣು ಆಕೆ ಏನಾದರೂ ಈ ಥರ ಮಗುವಿಗೆ ಜನ್ಮ ನೀಡುವ ಸಾಧ್ಯತೆಯನ್ನು ನಾವು ನೋಡಿದ್ರೆ 20,000ರಲ್ಲಿ 1 ಆ ಥರದ್ದು ನಡೆಯುವಂಥ ಸಾಧ್ಯತೆ 25ನೇ ವಯಸ್ಸಾಗಿದ್ದಾಗ. 30ಕ್ಕೆ ಬಂದರೆ 10,000ಕ್ಕೆ ಬರುತ್ತೆ. 35 ಅಂತ ಬಂದಾಗ 20ಕ್ಕೆ 1 ಬಂದ್ಬಿಡುತ್ತೆ. 20 ಆ ಥರದ್ದು ಹೆಣ್ಣು ಮಕ್ಕಳಲ್ಲಿ ಒಂದು ಹೆಣ್ಣು ಮಗುವಿಗೆ ಈ ಥರ ಬುದ್ಧಿಮಾಂದ್ಯತೆಯ ಮಗು ಹುಟ್ಟುವ ಸಾಧ್ಯತೆ. ವಯಸ್ಸು ಜಾಸ್ತಿ ಆದಂಗೆ ನಿಮಗೆ ಮಗುವಿಗೆ ಅಬ್ನಾರ್ಮಲಿಟಿ, ಬುದ್ಧಿಮಾಂದ್ಯತೆ ಆಗ್ಬೋದು, ಕಿವಿ ಕೇಳದೇ ಇರೋ ಅಂಥದ್ದು, ಮಾತು ಬರದೇ ಇರೋ ಅಂಥದ್ದು, ಆಮೇಲೆ ದೇಹದಲ್ಲಿ ನಾನಾ ರೀತಿಯ ನ್ಯೂನ್ಯತೆ ಇರೋಂಥದ್ದು, ಮೈಕ್ರೋಸೆಫಾಲಿ, ತಲೆ ಸಣ್ಣ, ತಲೆ ದಪ್ಪ, ತಲೆಯಲ್ಲಿ ನೀರು ತುಂಬ್ಕೊಂಡಿರೋದು ಹೈಡ್ರೋಸೆಫಾಲಿ, ಕಿವಿ ಕೆಳಗಡೆ ಇರುತ್ತೆ, ಸರಿ ಬೆಳವಣಿಗೆ ಆಗಲ್ಲ, ಮೂಗು ಚಪ್ಪಟೆ, ಆಮೇಲೆ ಮುಖನೇ ನೋಡೋಕ್ಕೆ ಗೊತ್ತಾಗುತ್ತೆ ವಿಕಾರ, ದೇಹದ ಒಳಗಡೆ ಹೃದಯದಲ್ಲಿ ತೊಂದರೆ, ಶ್ವಾಸಕೋಶದಲ್ಲಿ ತೊಂದರೆ, ಕರುಳಿನಲ್ಲಿ ತೊಂದರೆ, ಇಡೀ ದೇಹದಲ್ಲಿ ಮೇಲಿಂದ ಕೆಳಗವರೆಗೆ ಎಲ್ಲ ತೊಂದರೆಗಳು ಬುದ್ಧಿಮಾಂದ್ಯ ಮಕ್ಕಳಿಗೆ ಜನ್ಮ ನೀಡುವ ಸಾಧ್ಯತೆ ತುಂಬ ಜಾಸ್ತಿ. ಆದರೆ ಪುರುಷರಿಗೆ ಇದು ಅನ್ವಯ ಆಗೋದಿಲ್ಲ. ಕಾರಣ ಏನಂದರೆ, ವೀರ್ಯಾಣು ಉತ್ಪಾದನೆ ಇದೆಯಲ್ಲ, ಅದು ಆಗೋದು ಹದಿಹರೆಯಕ್ಕೆ ಬಂದಾಗ ಮಾತ್ರ. ಅವ್ರಿಗೆ ಮೊದಲೇ ಗಂಡು ಭ್ರೂಣ ದೇಹದಲ್ಲಿದ್ದಾಗ ಏನೂ ಆಗಿರಲ್ಲ. ಹದಿಹರಿಯಕ್ಕೆ ಬಂದಾಗ ವೀರ್ಯಾಣುವಿನ ಉತ್ಪಾದನೆ ಆರಂಭ ಆಗುತ್ತೆ. ಇಲ್ಲಿ ಸ್ಟೋರ್ ಆಗೋಗಿದೆ ಹೆಣ್ಣುಮಕ್ಕಳಲ್ಲಿ, ಆಲ್ರೆಡಿ ಅದು ಬಿಡುಗಡೆಯಾಗಿ ಸ್ಟೋರ್ ಆಗಿದೆ. ಇಲ್ಲಿ ಫ್ರೆಶ್ ಆಗಿ ಪ್ರತಿ ತಿಂಗಳು ಅವರು ಯಾವಾಗ ವೀರ್ಯ ಅದು ಉತ್ಪಾದನೆ ಆಗುತ್ತೆ, ಆ ಕನ್ಸೀವ್ ಆಗೋ ಸಂದರ್ಭದಲ್ಲಿ, ಗರ್ಭಧಾರಣೆಯ ಸಂದರ್ಭದಲ್ಲಿ ಒಳ್ಳೆ ವೀರ್ಯಗಳು, ಅಲ್ಲೂ ಕಾಂಪಿಟೇಷನ್ ಇದೆ. ಅಲ್ಲೇನು ಸುಮ್ಮನೆ ಅಲ್ಲ, ಮಿಲಿಯನ್ ಗಟ್ಟಲೆ ವೀರ್ಯಾಣುವಿನಲ್ಲಿ ಒಂದು ವೀರ್ಯಾಣು ಫೈನಲಿ ಸಕ್ಸಸ್ಫುಲ್ ಅಂದರೆ ಅಲ್ಲೂ ಕಾಂಪಿಟೇಷನು, ಇಲ್ಲೂ ಕಾಂಪಿಟೇಷನು ಅಲ್ವಾ. ಈಗ ನೋಡಿ, ನಮ್ಮ ಹುಟ್ಟೆ ಒಂದು ಹೋರಾಟದಲ್ಲಿ, ಹುಟ್ಟಬೇಕಾದ್ರೆ ಹೋರಾಟ ನಮ್ಮದು. ಅದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಈಗ ನೋಡಿ 1,00,000 ಜನ ಯಾವುದೋ ಎಕ್ಸಾಮು ತಗೊಂಡಿದ್ದೀವಿ, ಅಯ್ಯೋ ನನ್ನ ಕೈಲಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತೀರಾ. ಆಲ್ರೆಡಿ ಭೂಮಿಗೆ ಬರೋಷ್ಟರಲ್ಲಿ ನೀವು ಮಿಲಿಯನ್ ಜನದ ಜೊತೆ ಕಾಂಪೀಟ್ ಮಾಡ್ಕೊಂಡು ಬಂದಿದ್ದೀರಾ. ನೀವು ಮಿಲಿಯನ್ ಆಫ್ ವೀರ್ಯಾಣುಲ್ಲಿ ಒಂದು ವೀರ್ಯಾಣು ಫೈನಲಿ ಬಂದು ಫರ್ಟಿಲೈಸ್ ಆಯಿತು ಅಂತಂದರೆ ಯುವರ್ ಬರ್ತ್ ಈಸ್ ವೆರಿ ಸ್ಪೆಷಲ್. ಇದು ಆರ್ಡಿನರಿ ಅಲ್ಲ. ಇದು ಲಕ್ಷಾಂತರ ಅಂಡಾಣುನಲ್ಲಿ ಒಂದು, ಮಿಲಿಯನ್ ಆಫ್ ವೀರ್ಯಾಣುಗಳಲ್ಲಿ ಒಂದು, ಅದು ಫರ್ಟಿಲೈಸ್ ಆಗಿ ಅದು ಗರ್ಭ ಆಗುತ್ತೆ ಅಂತಲೇ ಏನು ಗ್ಯಾರಂಟಿ ಇರಲ್ಲ. ಆಗ್ಲೂ ಅಲ್ಲೆಲ್ಲ ಹೋರಾಟ ಆಗುತ್ತೆ. ಅದು ಇಂಪ್ಲಾಂಟೇಷನ್ ಆಗಿ ಅದು 9 ತಿಂಗಳು ಉಳಿಯೋದು ಗ್ಯಾರಂಟಿ ಇರಲ್ಲ. ಅದು ಚೆನ್ನಾಗಿಲ್ಲ ಅಂತಂದ್ರಲ್ಲ, ಚೆನ್ನಾಗಿಲ್ಲದೆ ಹೋದರೆ ನೇಚರೇ ಎಲಿಮಿನೇಟ್ ಮಾಡುತ್ತೆ. ಈಗ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತೀವಿ, ಗರ್ಭಪಾತಗಳು ಪದೇ ಪದೇ ಆಗುವ ಗರ್ಭಪಾತದಲ್ಲಿ ಮೊದಲ 3 ತಿಂಗಳು ಆಗುವ ಗರ್ಭಪಾತ ಇದೆಯಲ್ಲ, ಅವರಿಗೆ ಈ ಥರದ ಡಿಫೆಕ್ಟ್ಗಳಿರುತ್ತೆ. ಅದಕ್ಕೆ ಅದು ದೇಹ ಆ ವರ್ಣತಂತುಗಳ ವ್ಯತ್ಯಾಸ ಇರೋದ್ರಿಂದ ಆ ಗರ್ಭಪಾತ ಆಗೋಗಿರುತ್ತದು. ಬಾಡಿ ರಿಜೆಕ್ಟ್. ನಿಜವಾಗ್ಲೂ ನೇಚರು ಅದ್ಭುತ ಅನ್ಬೋದು. ದೇಹಕ್ಕೆ ಗೊತ್ತು ಇದು ಸರಿ ಇಲ್ಲ ಮುಂದಿನ ದಿನದಲ್ಲಿ ಅಂತಂದರೆ ಸರ್ವೈವ್ ಆಗೋಕ್ಕೆ ಇದು ಫಿಟ್ ಇಲ್ಲ. ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ಸರ್ವೈವ್ ಆಗೋಕ್ಕೆ ಫಿಟ್ ಇಲ್ಲ ಇದು ಅಂದರೆ ರಿಜೆಕ್ಟ್ ಮಾಡ್ತದನ್ನು.
ಅದನ್ನು ಅಬಾಟ್ ಆಗೋಗುತ್ತದು. ಸೊ ಅಬಾಟ್ ಆಗಿ ಆಗದೆ ಉಳ್ಕೊಂಡು 9 ತಿಂಗಳಾಗಿ ನ್ಯೂ ಬಾರ್ನು ಮಗು ಇದ್ದಾಗ ಆಗಲೂ ನಿಮಗೇನು ಆಗದೆ ಇನ್ನೂ ಉಳ್ಕೊಂಡು ನೀವು MSc ಬಂದಿದ್ದೀರಾ ಅಂದರೆ ಯು ಆರ್ ರಿಯಲಿ ವೆರಿ ಸ್ಪೆಷಲ್ ಪರ್ಸನ್. ನಿಮಗೆ ಎಲ್ಲ ಕೆಪಾಸಿಟಿ ಇದೆ, ಹೆದರ್ಕೋಬೇಡಿ. ಈಗೇನು ಕಾಂಪಿಟೇಷನ್ ಇದೆಯಲ್ಲ ಅದು ಕಾಂಪಿಟೇಷನ್ನೇ ಅಲ್ಲ, ಅದು ಯು ಹ್ಯಾವ್ ಆಲ್ ದ ಕೆಪಾಸಿಟಿ. ಇಷ್ಟೇ ಮ್ಯಾನೇಜ್ ಮಾಡಿದ್ದೀರಾ, ಇದು ಯಾವ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಕಷ್ಟನಾ, ಒಂದು 10th ಪಾಸ್ ಮಾಡೋದು ಕಷ್ಟನಾ? ತುಂಬ ಒಳ್ಳೆ ಅಲ್ವಾ? ಉದಾಹರಣೆ ಕೊಟ್ಟೆ.